ನಮಸ್ಕಾರ ಆತ್ಮೀಯರೆಲ್ಲರಿಗೂ ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸುತ್ತಿರುವ ಎಲ್ಲರಿಗೂ, ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡುವ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬರೀ ಟಾಪಿಕ್ ಅಲ್ಲ, ನನ್ನ ಕಳಕಳಿಯ ಮನವಿ. ನಾವು ಬೆಳಿಬೇಕು, ಇದಕ್ಕಾಗಿ ನಮ್ಮ ಹತ್ರನೇ ಕಾಂಪಿಟಿಷನ್ ಇದ್ದರೆ ಒಳ್ಳೆಯದು. ಬೇರೆಯವರನ್ನು ನೋಡಿ ಅಸೂಯೆ ಪಡೋದಾಗಲಿ, ಅಸಮಾಧಾನವಾಗಲಿ, ದ್ವೇಷವಾಗಲಿ, ಬೇಜಾರಾಗಲಿ, ನಾವು ಚಿಂತೆಯಾಗಲಿ ಮಾಡಬಾರ್ದು. ಅವರ ಒಳ್ಳೆಯ ಗುಣ, ಅವರ ಬೆಳವಣಿಗೆ ಕಾರಣ ತಿಳಿದು ಅದನ್ನು ನಾವು ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಹೆಲ್ದಿ ಮತ್ತು ಅನ್ಹೆಲ್ದಿ ಕಾಂಪಿಟೀಷನ್ ಅಂದರೆ ಏನು? ಹಾಗಾದರೆ ಅಂದರೆ ಅನ್ಹೆಲ್ದಿ ಅಂದರೆ ಒಬ್ಬರು ಏನೋ ಮಾಡ್ತಾರೆ, ಒಳ್ಳೆಯ ಕಾರ್ಯ, ಉತ್ತಮ ಕೆಲಸ ಅಂತ ನೋಡಿ ನಾವು ಜಲಸ್ನಿಂದ ಏನೇನೋ ಕೆಟ್ಟದಾಗಿ ಹೇಳೋದು, ಅವರು ಅದನ್ನು ಮಾಡದಾಗಿ ತಡೆಗಟ್ಟೋದು, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಾವೇ ಮಾಡಬೇಕು, ಅವರು ಮಾಡಬಾರ್ದು ಅಂತ ನಮ್ಮ ತಲೆಯಲ್ಲಿ ಬರಬಾರ್ದು. ಒಟ್ಟಾರೆ ಒಳ್ಳೆಯದಾಗಬೇಕು. ಅದು ನಮ್ಮಿಂದ ಆಗ್ಬೋದು, ಬೇರೆಯವರಿಂದ ಆಗಲಿ, ಯಾರು ಮಾಡಿದ್ರೇನು ಸಮಾಜಕ್ಕೆ ಅಥವಾ ಯಾರಿಗಾದರೂ ಒಳ್ಳೆಯದಾದರೆ ಸಾಕು ಅಂತ ಖುಷಿ ಪಡಬೇಕು. ಇದು ಯಾವ ಫೀಲ್ಡ್ನಲ್ಲೂ ಇರ್ಬೋದು, ಎಲ್ಲೂ ಆಗ್ಬೋದು. ನಮ್ಮ ವೈಟಿಯಲ್ಲೂ ಅಪ್ಲೈ ಆಗುತ್ತೆ. ಇದು ಎಲ್ಲ ಕಡೆಯಲ್ಲೂ ಇರುವ ವಿಷಯವಾದರೆ, ನಾನು ಇನ್ನೊಂದು ವಿಷಯ ಗಮನಿಸ್ತಾ ಇದ್ದೇನೆ. ಅದು ಆರೋಗ್ಯಕರ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದಾದರೆ ಈಗ ನಾನು ಹೇಳೋದು ವೈಟಿ ಕನ್ನಡಿಗರ ವಿಷಯವೇ. ನಮ್ಮಲ್ಲೇ ತಂದಿಡೋದು, ಸುಮ್ಮನೆ ಜಗಳ ಕಾಯೋದು ಸರಿಯಲ್ಲ ಅಂತ ಹೇಳಲು ಬಯಸ್ತೀನಿ. ಇದು ಕೆಲವರು ಜಾತಿಯ ವಿಷಯ ಆಗಾಗ ತರ್ತಾರೆ, ಅದು ತಮಾಷೆಗೆ ಆದರೂ ಬೇಡ ಅಂತ ನನ್ನ ಅಭಿಪ್ರಾಯ. ಮತ್ತು ಊರು ಕೇರಿ ವಿಷಯ, ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಅಂತ ಸುಮ್ಮನೆ ನಮ್ಮಲ್ಲೇ ವ್ಯತ್ಯಾಸ ಈಗಾಗಲೇ ಬೇಕಾದಷ್ಟು ಕಡೆ ಇತ್ತು, ಈಗಲೂ ಇದೆ. ಚಿಕ್ಕ ಏರಿಯಾದಿಂದ ದೊಡ್ಡ ಜಿಲ್ಲೆಯವರೆಗೆ ಯಾವ್ಯಾವುದೋ ವಿಷಯಕ್ಕೆ ಭಿನ್ನಾಭಿಪ್ರಾಯ, ಜಗಳ, ಯುದ್ಧ. ರಾಜಕಾರಣದಲ್ಲೂ ಅದೇ, ಭಾಷೆ, ಜಾತಿ, ಉತ್ತರ ದಕ್ಷಿಣ ಅಂತ ಇದೆ. ಆದರೆ ಅದನ್ನು ವೈಟಿಯಲ್ಲೂ ಮುಂದುವರೆಸೋದು ಬೇಡ ಅಂತ ಹೇಳಲು ಇಚ್ಛಿಸುತ್ತೇನೆ. ಸುಮ್ಮನೆ ಮಾಡಲು ಕೆಲಸ ಇಲ್ಲದವರು ಕಾಲು ಕೆರೆದು ಜಗಳಾಡಲು ಬರ್ತಾರೆ. ಸಾಧ್ಯವಾದವರು ಅವರನ್ನು ಅಲ್ಲೇ ತಡೆಗಟ್ಟಿ, ಇಲ್ಲಾಂದರೆ ಅಲ್ಲಲ್ಲೇ ಬಿಟ್ಟು ಬಿಡಿ. ನನ್ನ ಆತ್ಮೀಯರೆಲ್ಲರಿಗೂ ಅರ್ಥವಾಗಿದೆ ಅಂತ ಅಂದುಕೊಂಡಿದ್ದೇನೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟೊತ್ತು ಕೇಳಿದ ನಿಮಗೆ, ನಮ್ಮ ಚಾನಲ್ನ ಮೆಚ್ಚುವ ನಿಮಗೆ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ರಾಧೇ ರಾಧೆ, ಹರೇ ಕೃಷ್ಣ.